ಎಂಟು ಮನೆ ನಮ್ಮ ನೆಲಸಮ ಹೋಗಿದ್ದು. ಮತ್ತು ಅದು 23 ಮನೆ ಪೂರ್ತಿ ಮಣ್ಣು ತುಂಬಿ ಅದು ಏನು ಮಾಡುವಂಥ ಪರಿಸ್ಥಿತಿನೂ ಇಲ್ಲ. ಆ ಮೂಮೆಂಟ್ನಲ್ಲಿ ಆಗಿದ್ದು. ಮತ್ತು 17 ಜನ ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಆಗಿದ್ದಾರೆ. 3 ಜನ ಸೀರಿಯಸ್ ಆಗಿವರು. ಮತ್ತು ಒಂದು ಹೆಂಗಸು ಕಣ್ಮರೆಯಾಗಿ ಹೋಗಿದ್ದಾಳೆ. ಮತ್ತು ದೋಣಿ, ಪಾತಿ ಮತ್ತು ಬಲೆ ಅವು ಎಲ್ಲ ಕುಚ್ಕೊಂಡು ಹೋಗಿದ್ದು. ಒಂದೂ ಏನೂ ಇಲ್ಲ. ಈಗಂತೂ ಮೊದಲು ಇದೇ ಥರ ಪರಿಸ್ಥಿತಿ ಆಗಿತ್ತು. ಯಾರೂ ಅದ್ರ ಬಗ್ಗೆ ಕಣ್ಣು ಮಾಡಲಿಲ್ಲ. ಈಗಲಾದರೂ ನಮಗದು ಒಂದು ನಿಮ್ಮಿಂದ ಎಲ್ಲ ಅಧಿಕಾರಿಗಳಿಗೂ ತಿಳಿಸಿ ನಮಗದು ಒಂದು ನ್ಯಾಯ ಸಿಗಬೇಕು ಅಂತ ನಿಮ್ಮಲ್ಲಿ ನಾನು ಪ್ರಾರ್ಥನೆ ಮಾಡ್ತೀನಿ. ಇನ್ನೂ ಯಾವುದೇ ಅಧಿಕಾರಿಗಳು ಸ್ಥಳ ವೀಕ್ಷಣೆಗೆ ಬಂದಿಲ್ಲ. ಇಲ್ಲಿ ಏನು ನಡೆದಿದೆ, ಏನು ಅನಾಹುತ ಆಗಿದೆ ಅಂತ ನೋಡೋದಿರಲಿ, ಜನರಿಗೆ ಗಂಜಿ ಕೇಂದ್ರ ಮಾಡಲಿಕ್ಕೆ ವ್ಯವಸ್ಥೆ ಮಾಡಲಿಕ್ಕೂ ಕೂಡ ಯಾರೂ ಇಲ್ಲ. ನಿನ್ನೆ ನಾವೇ ಗ್ರಾಮ ಪಂಚಾಯತಿ PDO ಅವ್ರಿಗೆ ಮತ್ತು ಅವ್ರ ಅಧ್ಯಕ್ಷರಿಗೆ ತಿಳಿಸಿ ಅವ್ರು ಕರ್ಕೊಂಡೋಗಿ ನೀವು ತಿಳಿಸಿ, ನಿಮ್ಮ ಮುಖಾಂತರ ಹೇಳಿಸಿ ಅವರಿಗೆ, ಆಮೇಲೆ ಅವ್ರ ಕಡೆಯಿಂದನೇ ರೇಷನ್ಗಳೆಲ್ಲ ಇದು ಮಾಡಿ ಅರೇಂಜ್ ಮಾಡಿಸಿ ಕೊಟ್ಟಾಗಿದೆ. ಇದುವರೆಗೂ ಯಾವುದೇ ಅಧಿಕಾರಿಗಳು ಬರೆದಿರೋದು ನಮಗೆಲ್ಲ ತುಂಬ ಬೇಸರ ಆಗಿದೆ. ಸೊ ನಿಮ್ಮ ಮುಖಾಂತರ ನಾನು ತಿಳಿಸೋದೇನೆಂದರೆ, ಆದಷ್ಟು ಬೇಗ ಬಂದು ಇಲ್ಲಿ ಸ್ಥಳ ವೀಕ್ಷಣೆ ಮಾಡಿ ಇಲ್ಲಿ ಅವಘಡಗಳನ್ನು ಹೇಗೆ ಜನಪ್ರತಿನಿಧಿಗಳಿಗೆ ತಿಳಿಸಬೇಕು ಆದಷ್ಟು ಬೇಗ ತಿಳಿಸಿ, ಇಲ್ಲಿ ಇರುವ ಎಲ್ಲರಿಗೂ ಅನುಕೂಲಗಳನ್ನು ಆದಷ್ಟು ಬೇಗ ಶಾಶ್ವತ ಪರಿಹಾರಗಳನ್ನು ಮಾಡಿಕೊಡ್ಬೇಕಾಗಿ ನಿಮ್ಮ ಮುಖಾಂತರ ತಿಳಿಸ್ಕೊಡ್ತೀವಿ ನಾವು. ಇದಂದ್ರೆ ಇದಕ್ಕೆಲ್ಲ ಸಂಪೂರ್ಣ ಕಾರಣ ಅಂದರೆ ಈ IRB ಕಳಪೆ ಕಾರಣವೇ ಇಂಥ ಅನಾಹುತಕ್ಕೆ ಕಾರಣವಾಗಿದೆ. ಮತ್ತು ಪ್ರತಿ ವರ್ಷ ಇಲ್ಲಿ ಬ್ಲಡ್ ಬರ್ತಾ ಇರ್ತದೆ ಈ ಏರಿಯಾದಲ್ಲಿ. ಈ ವರ್ಷ ಇಂಥ ಒಂದು ದೊಡ್ಡ ಅನಾಹುತನೇ ಆಗಿಬಿಟ್ಟಿದೆ. ಹಾಗಾಗಿ ನಮಗೆ ಇನ್ನು ಮುಂದಿನ ದಿನಗಳಲ್ಲಿ ಈ ತಾತ್ಕಾಲಿಕ ಪರಿಹಾರ ಎನ್ನುವುದಕ್ಕಿಂತವ ಶಾಶ್ವತವಾಗಿ ಒಂದು ಪರಿಹಾರವನ್ನು ನೀವು ಮಾಡಿಸ್ಕೊಡ್ಬೇಕಂತೇಳಿ ನಿಮ್ಮಲ್ಲಿ ನಾವು ಬೇಡ್ಕೊಳ್ತಾ ಇದ್ದೇವೆ.